ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾವಿವತ್ತು ಸುಪ್ರಸಿದ್ಧವಾದ ಇಟ್ಟಗಿಯ ಐತಿಹಾಸಿಕ ದೇವಾಲಯವಾದ ಮಹಾದೇವ ದೇವಾಲಯದ ಹತ್ರ ಇದ್ದೀವಿ. ಈ ದೇವಾಲಯವನ್ನು ಬಾದಾಮಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಸೇನಾದಂಡನಾಯಕನಾದಂತಹ ಮಹಾದೇವನು ಕಟ್ಟಿಸಿದ್ದಾನೆ. ಈ ದೇವಾಲಯವನ್ನು ದೇವಾಲಯಗಳ ನಡುವಿನ ಚಕ್ರವರ್ತಿ ಅಂತಲೂ ಕರೀತಾರೆ. ಈ ದೇವಾಲಯವನ್ನು ಅಣ್ಣಿಗೇರಿಯಲ್ಲಿರ್ತಕ್ಕಂತಹ ಅಮೃತೇಶ್ವರ ದೇವಾಲಯದ ಮಾದರಿಯಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಈ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದು ನೋಡಿ, ತೆರೆದ ಮಂಟಪ, ಓಪನ್ ಹಾಲ್ ಅಂತ ಕರೀತಾರೆ. ಈ ಮಂಟಪಕ್ಕೆ 2 ದ್ವಾರ ಭಾಗಗಳಿವೆ, ಒಂದು ರೈಟ್ ಸೈಡಿಗೆ, ಒಂದು ಲೆಫ್ಟ್ ಸೈಡಿಗೆ. ಈ ಸಂಪೂರ್ಣ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆಗಿನ ಕಾಲದಲ್ಲೇ ಈ ಕಂಬಗಳನ್ನು ತಿರುಗಿಸೋ ರೀತಿಯಾಗಿ ಕೆತ್ತನೆ ಮಾಡಿದ್ದಾರೆ. ನೀವು ನೋಡ್ಬೋದು, ಮುಂಚೆ 42 ಇದ್ದು ಕಂಬಗಳು, ಈಗ ಎಲ್ಲ ಹಾಳಾಗಿ 24 ಕಂಬಗಳು ಮಾತ್ರ ಉಳಿದಿದ್ದಾವೆ. ಈ ತೆರೆದ ಮಂಟಪದ ಮೇಲ್ಛಾವಣಿಯಲ್ಲಿ ನಟರಾಜನ ವಿಗ್ರಹವನ್ನು ನೀವು ನೋಡ್ಬೋದು. ಪ್ರತಿಯೊಂದು ಕಂಬದ ಮೇಲೂ ಇಲ್ಲಿ ಸೂಕ್ಷ್ಮ ಕೆತ್ತನೆಗಳನ್ನು ನೀವು ಕಾಣ್ಬೋದು. ಇದೊಂದು ಭಗ್ನಗೊಂಡ ನಂದಿಯ ವಿಗ್ರಹ. ಇದು ಶಿವನ ವಾಹನ ಆಗಿರೋದ್ರಿಂದ ಇದನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನೀವು ನೋಡ್ತಿದ್ದೀರಲ್ಲ, ಈ ಬಗೆಯ ಕಂಬಗಳ ಕೆತ್ತನೆಗೆ ಅಲಂಕಾರಿಕ ಕಂಬಗಳು ಅಂತ ನಾವು ಕರಿತೀವಿ. ಬಾದಾಮಿ ಚಾಲುಕ್ಯರ ಒಂದು ವಿಶೇಷ ಏನಂದರೆ, ಎಲ್ಲೇ ಹೋದರೂ ಈ ಗಜಲಕ್ಷ್ಮಿಯ ಕೆತ್ತನೆ ಇದ್ದೇ ಇರುತ್ತೆ. ಗರ್ಭಗುಡಿಯ ಮುಂದೆ ಇರ್ತಕ್ಕಂಥದ್ದು ಮುಚ್ಚಿದ ಮಂಟಪ ಇದು.
ಇದು ಮಕರ ಮೃಗಗಳು ಅಥವಾ ಲಿಂಟಲ್ ಕೆತ್ತನೆ. ಇದು ನೀವು ನೋಡ್ತಿರೋದು ಈ ಕಡೆ ಆ ಕಡೆ ಎರಡು ಅಲಂಕಾರ ಕಂಬಗಳನ್ನು ನಾವು ಕಾಣ್ಬೋದು. ಇದೊಂದು ಹಳೆಗನ್ನಡ ಶಾಸನ. ಈ ದೇಗುಲದ ಸುತ್ತ ಉಬ್ಬುಗೋಡೆಗಳನ್ನು ನೀವು ಕಾಣ್ಬೋದು. ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಉಬ್ಬುಗೋಡೆ. ಈ ದೇಗುಲದ ಬಲದ್ವಾರ ಇದು. ಈ ದ್ವಾರವು ಮುಚ್ಚಿದ ಮಂಟಪಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. ಈ ದೇಗುಲವನ್ನು ಸಂಪೂರ್ಣವಾಗಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಬಾದಾಮಿ ಚಾಲುಕ್ಯರು. ಈ ಶೈಲಿಯ ಗೋಪುರಕ್ಕೆ ವಿಮಾನ ಗೋಪುರ ಎಂದು ಹೆಸರು. ಈ ಶೈಲಿಯ ಕೆತ್ತನೆಯನ್ನು ಕೀರ್ತಿ ಮುಖ ಅಥವಾ ರಾಕ್ಷಸ ಮುಖ ಕೆತ್ತನೆ ಅಂತ ಕರಿತೀವಿ. ಇಲ್ಲಿ ನೋಡ್ತಿರ್ಬೋದು ನೀವು. ನೀವು ನೋಡ್ತಿರ್ತಕ್ಕಂಥ ಈ ಕಲ್ಯಾಣಿ ಗರ್ಭಗುಡಿಯ ಹಿಂದೆಗಡೆ ಇದೆ. ಗರ್ಭಗುಡಿಯ ಹಿಂದೆ ಸಣ್ಣ ಸಣ್ಣ ದೇವಾಲಯಗಳು ಒಟ್ಟು 13 ಇವೆ. ಈಗ ಅವೆಲ್ಲ ನಾಶ ಆಗಿ ಸ್ವಲ್ಪ ಮಾತ್ರ ಉಳಿದಿವೆ. ಈ ದೇವಾಲಯದ ನಿರ್ಮಾಣಕ್ಕೆ ಕಾರಣವಾದಂತಹ ಮಹಾದೇವನು ತನ್ನ ಪೋಷಕರಾದಂತಹ ಚಂದ್ರಲೇಶ್ವರ ಮತ್ತು ಬಬಲೇಶ್ವರ ದೇವಸ್ಥಾನಕ್ಕೆ ಕಟ್ಟಿಸಿದ್ದಾನೆ. ಆ 2 ದೇವಸ್ಥಾನಗಳು ಇವೆ ನೋಡಿ. ಈ ಶೈಲಿಯ ಗೋಪುರವನ್ನು ವೇಸರ ಶೈಲಿ ಅಂತ ಕರೀತಾರೆ. ನೀವು ನೋಡ್ತಿರೋದು ವೇಸರ ಗೋಪುರ. ಈ ದೇಗುಲದ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.